ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಗರದಲ್ಲಿಂದು ಅತ್ಯಂತ ಸಂಭ್ರಮ ಸಡಗರ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಆರಂಭವಾದ ಭವ್ಯ ಮೆರವಣಿಗೆಗೆ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಚಾಲನೆ ನೀಡಿದರು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಅವರು ಮಾತನಾಡಿ, ಇಡೀ ಜಗತ್ತೇ ಬೆಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿದ ನಮ್ಮ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಮ್ಮೆಲ್ಲರಿಗೂ ಅಪಾರವಾದ ಹೆಮ್ಮೆ ಇದೆ. ಇಂದು ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ಮೇಲೆ ಇಡೀ ದೇಶವೇ ಅವಲಂಬಿತವಾಗಿದೆ. ಇಂತಹ ಅದ್ಭುತ ನಗರವನ್ನು ನಿರ್ಮಿಸಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಇಡೀ ಬೆಂಗಳೂರನ್ನ ತಿರುಗಿ ನೋಡುವಂತಹ ಮಾಡಿದಂತಹ ನಿರ್ಮಾತೃ ಅದು ನಮ್ಮ ಕೆಂಪೇಗೌಡರು ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಇಡೀ ಪ್ರಪಂಚ ನಮ್ಮ ಬೆಂಗಳೂರಿನ ನಮ್ಮ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರು ಮೇಲೆ ಅವಲಂಬಿತವಾಗಿದೆ. ಅದು ದೇಶ ಆಗಿರ್ಬೋದು, ನಮ್ಮ ರಾಜ್ಯ ಆಗಿರ್ಬೋದು, ಅದನ್ನ ತಿರುಗಿ ನೋಡುವಂತಹ ಕೆಲಸ ಮಾಡಿದ್ದು ನಮ್ಮ ಕೆಂಪೇಗೌಡರು. ಯಾಕಂತ ಹೇಳಿದ್ರೆ ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ನಾವು ಅತ್ಯಂತ ಸುಭೀಕ್ಷವಾಗಿ ಬೆಂಗಳೂರಿನಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಎಷ್ಟು ಕೆರೆಗಳಿದಾವೆ, ವಿವಿಧ ಸಮಾಜ. ಶಾಸಕ ಸ್ವರ್ ಪ್ರಕಾಶ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸಿ ಕೆರೆಕಟ್ಟೆಗಳು ಹಾಗೂ ಪೇಟೆಗಳನ್ನು ಸೃಷ್ಟಿಸಿದ ವಿಷಯ ನಮ್ಮೆಲ್ಲರಿಗೂ ತಿಳಿದಿದೆ. ಆ ಇತಿಹಾಸವನ್ನು ಪದೇ ಪದೇ ಮೆಲುಕು ಹಾಕುವುದಕ್ಕಿಂತ ಹೆಚ್ಚಾಗಿ ಅವರು ನಮಗೆ ನೀಡಿದ ದಾರಿ ಮತ್ತು ಮಾರ್ಗದರ್ಶನವನ್ನು ನಾವು ಪಾಲಿಸಬೇಕಿದೆ. ನಮ್ಮ ಹಾಸನ ನಗರದಲ್ಲಿನ ಕೆರೆಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸರ್ಕಾರಿ ಜಾಗಗಳನ್ನು ಉಳಿಸಿ ಬಡವರ ಪರವಾಗಿ ಕೆಲಸ ಮಾಡಲು ನೀವೆಲ್ಲರೂ ಸಹಕರಿಸಬೇಕು. ಕೆಂಪೇಗೌಡರ ಧೈರ್ಯ, ತ್ಯಾಗ ಮತ್ತು ಬಲಿದಾನದ ಇತಿಹಾಸ ನಮಗೆಲ್ಲರಿಗೂ ತಿಳಿದಿದೆ. ಕೋಟೆಯ ಬಾಗಿಲು ನಿರ್ಮಿಸುವಾಗ ಅವರು ತಮ್ಮ ಸೊಸೆಯನ್ನು ಬಲಿದಾನ ಕೊಟ್ಟ ಘಟನೆ ಅವರ ಅಪಾರ ಬದ್ಧತೆಯನ್ನು ತೋರಿಸುತ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ಸರ್ಕಾರಿ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಲು ಪ್ರಯತ್ನಿಸೋಣ ಎಂದರು. ಡಿಸಿ ಕಚೇರಿಯಿಂದ ಇವತ್ತು ನಮ್ಮ ಕಲಾಭವನಕ್ಕೆಲ್ಲ ಆಗಮಿಸಿದ್ರಿ. ನಾನು ಕೂಡ ತಮ್ಮಗಳ ಜೊತೆ ಇದ್ದೆ. ನಾನು ಒಂದು ಇಲ್ಲಿ ನೋಡಿದಂಥದ್ದು, ಎಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಜನಾಂಗದವರು ಕೂಡ ಮೆರವಣಿಗೆಯಲ್ಲಿ ಬಂದಿರೋಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಇದಕ್ಕೆ ನಾನು ಎಲ್ಲರಿಗೂ ಕೂಡ ತಮಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆ ಕೂಡ ತಿಳಿಸ್ತಾ, ನಾಡಪ್ರಭು ಕೆಂಪೇಗೌಡರ ವಿಚಾರವಾಗಿ ಪ್ರತಿ ವರ್ಷ ನಾವು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆರೆ ಕಟ್ಟೆಗಳನ್ನ, ಪೇಟೆಗಳನ್ನ ನಿರ್ಮಾಣ ಮಾಡೋದು ಅಂತ ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಅದು ಹೆಚ್ಚಿಗೆ ನಾವು ಕೂಡ ಹೇಳಕ್ ಹೋಗಲ್ಲ. ಆದರೆ ಕೆಂಪೇಗೌಡರು ಏನು ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಿಂದೆ, ಅದನ್ನು ಕೂಡ ನಾವು ಮುಂದಿನ ಕೂಡ ನೆನೆಸ್ಕೊಂಡು ಹೋಗ್ಬೇಕು. ಒಬ್ಬ ಶಾಸಕರಾಗಿ ಕೂಡ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ, ನಗರದಲ್ಲಿ ಕೂಡ ಕೆರೆ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮೀಜಿ ಅವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಇಂದಿನ ಅಮೆರಿಕಾದಂತಹ ದೇಶಗಳು ಬೆರಗಾಗುವಂತಹ ಸನ್ನಿವೇಶಗಳನ್ನು ಅವರು ಸೃಷ್ಟಿಸಿ ಹೋಗಿದ್ದಾರೆ. ಇತಿಹಾಸವನ್ನು ನಾವು ಅರಿಯಬೇಕು. ಇಂದು ನಾವು ಇಷ್ಟು ಸುಖವಾಗಿದ್ದೇವೆಂದ್ರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವ ಬೆಂಗಳೂರನ್ನು ಇಡೀ ಪ್ರಪಂಚವೇ ನೋಡುತ್ತಿದೆ. ಹಿಂದೆ ಶಿವಾಜಿಯವರ ತಂದೆ ಕೂಡ ಕೆಂಪೇಗೌಡರ ಸಾಮ್ರಾಜ್ಯಕ್ಕೆ ಬಂದಿದ್ದಾಗ ಅವರ ಮಗ ಇಲ್ಲೇ ಜನಿಸಿದ್ರು. ಹೀಗಾಗಿ ಅವರು ಈ ಊರಿನ ಅಳಿಯ ಎಂಬ ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕು. ಆ ಕಾಲದಲ್ಲೇ ಮರಾಠಿಗಳು, ತಮಿಳರು ಮತ್ತು ತಿಗಳರು ಸೇರಿದಂತೆ ವಿವಿಧ ಸಮುದಾಯದವರು ಇಲ್ಲಿ ವಾಸವಾಗಿದ್ರು. ಕೆಂಪೇಗೌಡರು ಎಲ್ಲಾ ಸಮುದಾಯಗಳಿಗೂ ಮನ್ನಣೆ ನೀಡಿದ್ದರೆಂದು ಕೆಂಪೇಗೌಡರ ಕುರಿತಾಗಿ ತಿಳಿಸಿದರು. ಸನ್ನಿವೇಶಗಳನ್ನ ಕೆಂಪೇಗೌಡರು ಸೃಷ್ಟಿ ಮಾಡಿ ಇಟ್ಕೊಂಡು ಹೋಗಿದ್ದಾರೆ. ಇತಿಹಾಸವನ್ನ ನಾವು, ಇತಿಹಾಸಕಾರವನ್ನ ನಾವು ತಿಳ್ಕೊಳ್ಬೇಕು. ಇವತ್ತು ಇಷ್ಟು ನಾವು ಚೆಂದಾಗಿದ್ದೀವಿ ಅಂತ ಅಂದ್ರೆ ಕೆಂಪೇಗೌಡರು ಏರ್ಪೋರ್ಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದ್ರೆ ಇಡೀ ಪ್ರಪಂಚನೇ ನೋಡುವಂಥ ಬೆಂಗಳೂರಿಗೆ ಬಂದೊಂದ್ಸಲ ಹೋಗ್ಬೇಕು ಅಂತೇಳಿ. ಹಿಂದೆ ಶಿವಾಜಿ ತಂದೆಯೂ ಕೂಡ ಕೆಂಪೇಗೌಡರ ಸಾಮ್ರಾಜ್ಯದಲ್ಲಿ ಬಂದಿದ್ರು. ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಮಗ ಇಲ್ಲೇ ಹುಟ್ಟಿದ್ರು. ಅವಾಗ ಇಲ್ಲೇ ಅವರ ಮದುವೆ ಆದರೂ ಈ ಊರಿನ ಅಳಿಯ ಅಂತ ಹೇಳುವಂಥ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮರಾಠಿಗಳು ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ವಾಸವಾಗಿದ್ದರು. ತಮಿಳುನಾಡವರು, ತಿಗಳರು ರೂಪದಲ್ಲಿ ಅವ್ರು ಬಂದು ಎಲ್ಲ ಸಂಘಟನೆಗಳು ಮಾಡಿ ಯಾವ ಸಮುದಾಯಕ್ಕೆ ಏನೇನು ಮನ್ನಣೆಯನ್ನು ಕೊಡಬೇಕು, ನಾವೇನು ಮಾಡ್ತೀವಿ, ಒಂದು ಜಾತಿ ಆಗಿದ್ದು ಕೂಡ ನಮ್ಮ ಕುಲ ಕಸುಬುಗಳಿಗೆ ಮೇಲೆ ನಮ್ಮನ್ನೆಲ್ಲ ನಿಂತಿದ್ರು. ಆದ್ದರಿಂದ ಇವತ್ತು ಈ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾತನಾಡಿ, ಕೆಂಪೇಗೌಡರು ಕೇವಲ ಒಬ್ಬ ಜನಪ್ರಿಯ ನಾಯಕರಾಗಿರಲಿಲ್ಲ, ಬದಲಾಗಿ ಅವರು ಅತ್ಯುತ್ತಮ ಆಡಳಿತಗಾರರಾಗಿದ್ದರು. ಅವರು ಬೆಂಗಳೂರನ್ನು ನಿರ್ಮಿಸಿ ಇಡೀ ಪ್ರಪಂಚವೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದರು. ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ಮೇಲೆ ಇಡೀ ದೇಶ ಹಾಗೂ ಜಗತ್ತೇ ಅವಲಂಬಿತವಾಗಿದೆ. ಇದಕ್ಕೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ಅವರು ನಿರ್ಮಿಸಿದ ಕೆರೆಗಳು ಮತ್ತು ಉದ್ಯಾನವನಗಳು, ವಿವಿಧ ಸಮುದಾಯಗಳಿಗಾಗಿ ರೂಪಿಸಿದ ಪೇಟೆಗಳು ಮತ್ತು ಅವರ ಆಡಳಿತ ಕೌಶಲ ಇಂದಿಗೂ ನಮಗೆ ಸ್ಫೂರ್ತಿದಾಯಕ. ನಾವೆಲ್ಲರೂ ಅವರಿಗೆ ಗೌರವ ಸಲ್ಲಿಸುತ್ತಾ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಮತ್ತು ಆಡಳಿತದಲ್ಲಿ ಅಳವಡಿಸಿಕೊಳ್ಳೋಣ ಎಂದಿದ್ದಾರೆ.
ಶಾಸಕರು ಇದ್ದಾರೆ. ಆದರೆ ನಾವು ಮೆಲುಕು ಹಾಕೋದಾದರೆ ಕೆಂಪೇಗೌಡರವರು ಯಾಕೆ ಪ್ರತಿಯೊಬ್ಬ ಪ್ರಜೆಗಳ ಮನಸ್ಸಿನಲ್ಲಿ ಅಂದಿನ ಜನ ಅಲ್ಲ ಈಗಿನವರೆಗೂ ನಾವು ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅವರ ಕೊಡುಗೆಗಳ ಬಗ್ಗೆ, ಅವರು ಮಾನವ ಜನಾಂಗಕ್ಕೆ ನೀಡಿದ ಸಂದೇಶಗಳ ಬಗ್ಗೆ ನಾವು ಹೇಳಬೇಕು ಅಂದರೆ ಅವರು ಒಬ್ಬ ಉತ್ತಮ ಆಡಳಿತಗಾರರು ಅಂದರೆ ಅವರು ಸಾಮಾನ್ಯವಾಗಿ ಅಲ್ಲ. ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಅಂಥದ್ದೇ ಒಂದು ಸುಂದರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧರಿಸಿ ಬೆಂಗಳೂರನ್ನು ಹುಟ್ಟಿ ಹಾಕಿದ್ದು, ಕೋಟೆ ಕೊತ್ತಲೆಗಳನ್ನು ಕಟ್ಟಿದ್ದು, ಕೆರೆಗಳನ್ನು ಅನೇಕ ಕೆರೆ ಕಲ್ಯಾಣಗಳನ್ನು ನಿರ್ಮಿಸಿದ್ದು. ಇನ್ನೂ ಮುಖ್ಯವಾಗಿ ನೋಡಬೇಕು ಅಂದರೆ ಅವರು ಸಾಲು ಮರಗಳನ್ನು ರಸ್ತೆಯ ಬದಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾತನಾಡಿ, ಬೆಂಗಳೂರು ನಗರದ ನಿರ್ಮಾತೃ ನಮ್ಮ ಕೆಂಪೇಗೌಡರು ಕೇವಲ ಜನಪ್ರಿಯ ನಾಯಕರಲ್ಲ, ಬದಲಾಗಿ ಅಪ್ರತಿಮ ದೂರದೃಷ್ಟಿ ಹೊಂದಿದ್ದ ದಾರ್ಶನಿಕರು. ಅವರು ಜನಸಾಮಾನ್ಯರ ಜೀವನ ಸುಧಾರಣೆಗೆ ಶ್ರಮಿಸಿದವರು. ನಮ್ಮ ಸಮಾಜದಲ್ಲಿ ಇಂತಹ ಮಹಾನ್ ನಾಯಕರು ಹುಟ್ಟಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ನಾವೆಲ್ಲರೂ ಇಂದು ಅವರಿಗೆ ಗೌರವ ಸಲ್ಲಿಸುತ್ತಾ ಅವರ ಜೀವನದ ಸಂದೇಶಗಳನ್ನು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಾಗೂ ಆಡಳಿತದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು. MP ಸರ್, MLA ಸರ್, DC ಮೇಡಮ್, CO ZP ಸರ್, ಎಲ್ಲ ಹಿರಿಯರೇ, ಹಾಸನ್ ಕಲಾಭವನದಲ್ಲಿ ಉಪಸ್ಥಿತ ಎಲ್ಲ ಜನರಿಗೆ ನನ್ನ ನಮಸ್ಕಾರ. ಇವತ್ತು ನಾವು ಎಲ್ಲರೂ ನಾಡಪ್ರಭು ಶ್ರೀ ಕೆಂಪೇಗೌಡರವರ 517ನೇ ಜನ್ಮ ದಿವಸ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಸಿಕ್ಕಿರೋದು ನನಗೆ ತುಂಬ ಸಂತೋಷದ ವಿಷಯ. ನಮ್ಮ ಎಲ್ಲರಿಗೂ ಗೊತ್ತಿದೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಅವರು ಮಾತನಾಡಿ, ಜಗತ್ತಿನ ವಿವಿಧ ಮೂಲೆಗಳಿಂದ ಜನರು ಬಂದು ಬೆಂಗಳೂರಿನಲ್ಲಿ ನೆಲೆಸುತ್ತಾರೆ ಮತ್ತು ಉದ್ಯೋಗದಲ್ಲಿ ಪಾಲ್ಗೊಳ್ಳುತ್ತಾರೆ. ಅನ್ಯ ದೇಶಗಳಿಂದ ಬಂದವರು ಸಹ ಈ ನಗರವನ್ನು ತಮ್ಮ ಸ್ವಂತ ಮನೆ ಎಂದು ಭಾವಿಸುತ್ತಾರೆ. ಈ ಸಂಸ್ಕೃತಿಯ ಪ್ರಾರಂಭವಾದದ್ದು ನಾಡಪ್ರಭು ಶ್ರೀ ಕೆಂಪೇಗೌಡರ ದೂರದೃಷ್ಟಿಯಿಂದಲೇ. ಸುಮಾರು 400 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ನಗರವು ಇಂದಿಗೂ ಏಕೆ ಸಮೃದ್ಧವಾಗಿ ಬೆಳೆಯುತ್ತಿದೆ ಎಂಬುದು ಒಂದು ವಿಶೇಷ. ಇದಕ್ಕೆ ಮೂಲ ಕಾರಣ ಕೆಂಪೇಗೌಡರು ಅಳವಡಿಸಿಕೊಂಡಿದ್ದ ನಾಗರಿಕ ಕೇಂದ್ರಿತ ವಿನ್ಯಾಸ. ಜನರನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಸೌಲಭ್ಯಗಳನ್ನು ಕಲ್ಪಿಸಿದರೆ ಪ್ರತಿಯೊಬ್ಬರಿಗೂ ಸರ್ಕಾರದ ಸೇವೆಗಳು ಸುಲಭವಾಗಿ ಸಿಗುತ್ತವೆ ಎಂಬುದು ಅವರ ಆಶಯವಾಗಿತ್ತು ಎಂದು ತಿಳಿಸಿದ್ದಾರೆ. ಬೇರೆ ದೇಶಗಳಿಂದನೇ ಜನರು ಬಂದು ಇಲ್ಲಿ ಬದುಕ್ತಾರೆ, ಉದ್ಯೋಗದಲ್ಲಿ ಭಾಗವಹಿಸ್ತಾರೆ. ಅದೇ ನಗರಕ್ಕೆ ತನ್ನ ಮನೆ ಅಂತ ಅನಿಸ್ತಾರೆ. ಇದು ಮೊದಲನೇ ಸ್ಟಾರ್ಟ್ ಆಯಿತು, ಪ್ರಾರಂಭ ಆಯಿತು ಶ್ರೀ ಕೆಂಪೇಗೌಡ ಅವರದ್ದು ಕೈಯಿಂದನೇ. ವಿಶೇಷ ಏನು ಒಂದು ಪ್ರಶ್ನೆ ಅಂತ ಕೇಳಬಹುದು. ವಾಟ್ ಇಸ್ ದಟ್ ಸ್ಪೆಷಾಲಿಟಿ that a city 100 years old continues to flourish? ಬಹಳ ಸಿಂಪಲ್ ಉತ್ತರ, ಈಸಿ ಪ್ಲಾನಿಂಗ್. ಅಂದ್ರೆ ನಾಗರಿಕ ಕೇಂದ್ರಿತ ವಿನ್ಯಾಸ, ಪೀಪಲ್ ಸೆಂಟ್ರಿಕ್ ಪ್ಲಾನಿಂಗ್. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಆರಂಭವಾದ ಭವ್ಯ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಮೆರವಣಿಗೆಯಲ್ಲಿ ಕೀಲುಕುದುರೆ, ವೀರಗಾಸೆ, ಚಂಡೆ ವಾದ್ಯ, ಡೊಳ್ಳು ಕುಣಿತ ಹಾಗೂ ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳ ಪ್ರದರ್ಶನವು ಸಂಭ್ರಮವನ್ನು ಇಮ್ಮಡಿಗೊಳಿಸಿತ್ತು. ಯುವ ಜನರು ಡಿಜೆ ಸಂಗೀತಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರೆ ಮೆರವಣಿಗೆಯುದ್ದಕ್ಕೂ ಕೆಂಪೇಗೌಡರ ಜಯಘೋಷಗಳು ಮೊಳಗಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಜಿಎಲ್ ಮುದ್ದೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳಾದ ರಘುಗೌಡ, ಬಾಗೂರು ಮಂಜೇಗೌಡರು, ಮಲೆನಾಡು ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಆರ್ಟಿ ದ್ಯಾವೇಗೌಡರು, ಜನಹಿತ ಹಾಗೂ ವಿವಿಸಿ ವಾಹಿನಿಯ ಸಂಪಾದಕರಾದ ಜಗದೀಶ್ ಚೌಡವಳ್ಳಿ ಸೇರಿದಂತೆ ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿದರು.